ಆದಿ ಸರ್ ಸಿನಿಮಾದ ಒಂದು ಡೈಲಾಗ್ ಹೇಳ್ರು ಸುಮ್ಮನೆ ಇದ್ರೆ ಏ ಏ ಏ ಅಂತೀರಾ ಹೋಗ್ರಾಗಿ ವಸಂತ ವಸಂತ 21 ವರ್ಷ ಆದ್ಮೇಲೆ ಮತ್ತೆ ಆದಿ ಸಿನಿಮಾ ನಂತರ ಇಬ್ರು ಒಟ್ಟಿಗೆ ಕಾಣಿಸ್ತಾರೆ. ಹೇಗಿದೆ ಆ ಖುಷಿ? ಖುಷಿ ಇದೆ ನೋಡಿ, ಇನ್ನೂ ಒಟ್ಟಿಗೆ ಇದೆ. ಆದಿ ಇಲ್ಲಿ ಆದಿ ವೈಲ್ಡ್ ಅಲ್ಲ ಮೈಲ್ಡ್, ಇಲ್ಲಿ ವೈಲ್ಡ್. ಸರ್ ಹಾಸನ್ ನೀವು ಹೀರೋಗೆ ಇಂಟ್ರೊಡ್ಯೂಸ್ ಆದಾಗ ಜನಗಳು ನಿಮ್ಮನ್ನು ತುಂಬಾ ಮೆಚ್ಕೊಂಡು ಪಾತ್ರ ಚೇಂಜ್ ಆದಾಗ ಯಾಕೆ ಸರ್? ನಾನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಹೊರತು ನಾನು ಹೀರೋನೇ ಮಾಡಬೇಕು ಅಂತ ನಾನು ಯಾವತ್ತೂ ಮಾಡಿದ್ದೀನಿ. ಯಾಕೆ ಈ ಟೆರರಿಸಮ್ ಆಗಲಿ ಅದು ಅಂಡರ್ ವರ್ಲ್ಡ್ ಪಾತ್ರಗಳು ಆದಿ ಸರ್ ಸೂಟ್ ಆಗುತ್ತೆ? ಈಗ ಬರೀ ಅಂಡರ್ ವರ್ಲ್ಡ್ ಮಾಡ್ಕೊಡ್ತೀವಿ, ಬರೀ ಅಂಡರ್ ವರ್ಲ್ಡ್ ಮಾಡ್ತಾ ಇದ್ರು ಜನನು ಬೋರ್ ಆಗುತ್ತೆ. ಸರ್ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಐ ಡೋಂಟ್ ಬಿಲೀವ್ ವಿಷ್ಣು ಸರ್ ಎಷ್ಟು ಇಂಗ್ಲೀಷ್ ಈವೆಂಟ್ ಪ್ಯಾನ್ ಇಂಡಿಯಾ ಲಾಂಗ್ ಬ್ಯಾಕ್ ಡೋಂಟ್ ಹ್ಯಾಪನ್ ಟು ಟೇಕ್ ಇಟ್ ಅಂತ ಫಸ್ಟ್ ಕನ್ನಡದಲ್ಲೇ ರೀಚ್ ಆಗಿ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಸರ್ ಆರ್ಟಿಸ್ಟ್ಗಳಾಗಿ? ಇವಾಗ ಹೆಂಗಂದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆ ಟಕ್ಕನ್ ಹೊಗಳಿಕೊಂಡು ಟಕ್ಕನ್ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ವಾಟ್ಸ್ಆಪ್ ಎಲ್ಲ ಬಿಕಾಸ್ ದೇ ಆರ್ ಬಿಲಾಂಗ್ ಟು ದಿಸ್ ಜನರೇಷನ್, ವಿ ಡೋಂಟ್ ಬಿಲಾಂಗ್ ಟು ದಿಸ್. ಎಲ್ಲ ನಿನ್ನೆ ಮೊನ್ನೆ ಬಂದಿರೋ ಮಕ್ಕಳು ನೀವು. ನಾವು ಸಿನಿಮಾ ಶುರು ಮಾಡಿ 26-27 ವರ್ಷ ಆಗಿದೆ. ಅವ್ರದ್ದು 100 ವರ್ಷದ ಕಂಪನಿ. ಇವ್ರು 33 ವರ್ಷ 34 ವರ್ಷ ಆಗಿದೆ ಇಂಡಸ್ಟ್ರಿ ಬಂದು. ನೀವು ನೆನ್ನೆ ಬಂದು ಮಾತಾಡ್ಬಿಟ್ಟು ಇವ್ನು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಬಂದ್ಬಿಟ್ರೆ ಕುಂಡಿ ಮೇಲೆ ಕೊಡಬೇಕು ಅನ್ಸುತ್ತೆ. ಈಗ ಡೈರೆಕ್ಷನ್ ಯಾಕೆ ಸರ್ ಹೀರೋಯಿಸಂ ಬಿಟ್ಟು? ಒಂದು ಮಾತ್ರ ಹೇಳ್ತೀನಿ, ಆ ಸಿನಿಮಾ ಯಾವತ್ತು ಅನೌನ್ಸ್ ಮಾಡ್ತೀನಿ ಇಡೀ ಕರ್ನಾಟಕ ಅನೌನ್ಸ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಹುಲ್ ಮಾತಾಡ್ತೀನಿ. ಇದೇ ಏಪ್ರಿಲ್ 10ನೇ ತಾರೀಕು ಡೆಡ್ಲಿ ಕಾಂಬೋ ಟೆರರ್ ಸಿನಿಮಾ ಬರ್ತಿದೆ. ಆ ಸಿನಿಮಾದ ಸ್ಟಾರ್ ಕಾಸ್ಟ್ ಇರುತ್ತೆ, ಬಂದು ವೆಲ್ಕಮ್ ಮಾಡೋಣ. ಅದೇ ಸರ್, ಕೋಟೆ ಸರ್, ಅಕ್ಷಯ್ ವೆಂಕಟೇಶ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ರಿ ಸರ್? ಸರ್ ಸ್ಟಾರ್ಟಿಂಗು ನಮ್ಮ ಆದಿ ಸರ್ ಸಿನಿಮಾದ ಒಂದು ಡೈಲಾಗ್ ಸ್ಟಾರ್ಟ್ ಮಾಡೋಣ ಸರ್. ಡೆಡ್ಲಿ ಹೇ ರೆಬಲ್ ಸ್ಟಾರ್, ಏನದು ಪೋಸು? ನನ್ ಜಾಗ, ನನ್ನಡ್ಡ, ನನ್ ಲಾಂಗು, ನನಗೆ ಅವನ. ಏಯ್ ಬಾವಂತಮ್ಮ ಮಣಿಗೆ ಹೊಡೆದಂಗಲ್ಲಮ್ಮ ಕೇಸಿದು. ಹೇಳ್ರು ಸುಮ್ಮನೆ ಇದ್ರೆ ಏ ಏ ಏ ಅಂತೀರಾ ಹೋಗ್ರಾಗಿ ವಸಂತ ವಸಂತ. ಸರ್ ಹೇಗಿದ್ರಿ ಸರ್ ಎಲ್ಲರೂ? ಸರ್ 21 ವರ್ಷ ಆದ್ಮೇಲೆ ಮತ್ತೆ ಆದಿ ಸಿನಿಮಾ ನಂತರ ಇಬ್ರು ಒಟ್ಟಿಗೆ ಕಾಣಿಸ್ತಾರೆ. ಹೇಗಿದೆ ಆ ಖುಷಿ? ಹೇಗಿದೆ ಸರ್? ತುಂಬಾ ಖುಷಿ ಆಗುತ್ತೆ. 21 ವರ್ಷ ನಂತರ ಆದಿ ಜೊತೆಗೆ ನಾನು ಕಿಟ್ಟಿ ಆದಿನಲ್ಲಿ, 22 ವರ್ಷದ ನಂತರ ನಾನು ಕೋಟೆ ರಿಲೀಸ್. ಈ ಕಾಂಬೋ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಎಷ್ಟು ಖುಷಿ ಕೊಡುತ್ತೆ ಆ ಫೀಲ್ ಮತ್ತೆ ಈ ಸಿನಿಮಾ? ಆಬ್ವಿಯಸ್ಲಿ ಖುಷಿ ಇದೆ ನೋಡಿ, ಇನ್ನೂ ಒಟ್ಟಿಗೆ ಇದೆ. ಆದಿ ಇಲ್ಲಿ ಆದಿ ವೈಲ್ಡ್ ಅಲ್ಲ ಮೈಲ್ಡ್, ಇಲ್ಲಿ ವೈಲ್ಡ್. ಸರ್ ಹೇಗಿತ್ತು ಸರ್ ಅನ್ನೋ ಆದಿ ಸರ್ ಆದಿ ಸರ್ ನಾನು ಹೇಳ್ಬಿಡ್ತೀನಿ, ಫಸ್ಟ್ ರೆಡ್ಲಿ ಹೋಮ್ ಮಾಡ್ಬೇಕಾದ್ರೆ ಫಸ್ಟ್ ನನ್ನ ಕೋಟೆ ಒಂದು ಸೆಲೆಕ್ಷನ್. ಅಲ್ಲಿವರೆಗೂ ನಾವು ಬರೀ ಕೋಟೆ ಎಲ್ಲ ಸ್ಕ್ರೀನ್ ನಲ್ಲಿ ನೋಡಿದ್ವಿ, ಎಸ್ಪೆಷಲಿ ಓಮ್ ಅಲ್ಲಿ ದೀನಲ್ ಕ್ಯಾರೆಕ್ಟರ್ ಅವೆಲ್ಲ ಓಮ್ ಟೈಮಲ್ಲಿ ಸ್ಕೂಲಲ್ಲಿ ಇದ್ದವರು ನೋಡಿ ನೋಡಿ ಎದುರುಗಡೆ ಬಂದ ತಕ್ಷಣ ಈಗಲೂ ಕರಾವಳಿ ಸೂಪರ್ ಆಗಿದ್ದೀರ ಅಲ್ಲಿ. ಆಮೇಲೆ ಇವರೆಲ್ಲ ನೋಡಿ ನೋಡಿ ನಾವು ಸ್ಕ್ರೀನ್ ಮೇಲೆ ಆ ಸೀನ್ ಮಾಡ್ಬೇಕಾದ್ರೆ ನನ್ಗೆ ನಿಜವಾಗ್ಲೂ ಹೆದರಿಕೆ ಆಗ್ಬಿಟ್ಟಿತ್ತು. ಏನಪ್ಪ ಈ ಮನುಷ್ಯ ಹಿಂಗೆ ಪರ್ಫಾರ್ಮ್ ನನಗೆ ಪಾಪ ಅವರು. ಆಮೇಲೆ ಒಂದು ಆಕ್ಚುಲಿ ಅಲ್ಲೊಂದು ಇನ್ಸಿಡೆಂಟ್ ನಡೆದೋಯ್ತು, ನಾನು ಹೇಳ್ತೀನಿ ಇನ್ಸಿಡೆಂಟ್. ಈಗ ಹೇಳಿದ್ರ ಡೈಲಾಗ್, ಆ ಸೀನಲ್ಲಿ ಮಚ್ಚು ಒರಿಜಿನಲ್ ಕೊಟ್ಬಿಟ್ಟಿದ್ರು. ಒರಿಜಿನಲ್ ಬೇಕು ಅಂತ ಅದು ಶಾರ್ಪ್ ಆಗಿತ್ತು, ಅದೆಲ್ಲ ಹಸುಗಳಿತ್ತು. ಸೊ ನಾನು ಯಾವಾಗ್ಲೂ ಏನೇ ಮಾಡೋಕೆ ರಿಸ್ಕಿ ಶಾರ್ಟ್ಸ್ ಮಾಡೋಕೆ ಮುಂಚೆ ಅದ್ರದ್ದು ಡಿಸ್ಟೆನ್ಸ್ ಎಲ್ಲ ನೋಡ್ಬೋದು. ಸೊ ಕೋಟೆ ಅವ್ರು ಕೇಳಿದ್ರು, ಕೋಟೆ ಅವರೇ ದಯವಿಟ್ಟು 1 ಇಂಚ್ ಹತ್ರ ಬರ್ಬೇಡಿ, ಬಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅವ್ರು ಇಲ್ಲ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ, ಏನು ಆಗಲ್ಲ, ನಿಮ್ಗೆ ಅವ್ರ ಕತ್ತತ್ರ ಹಿಂಗೆ ಹೋಗ್ಬೇಕಾಗಿತ್ತು. ಸೊ ಹಿಂಗೆ ಇಟ್ಕೊಂಡಿದ್ದೆ 2-3 ಸರಿ. ಸರಿ ರೆಡಿ ಟೇಕ್ ಶಿವತ್ಸ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರು. ಇನ್ನೇನು ಹಿಂಗೆ ಬೀಸ್ಬೇಕು, ಹಿಂದ್ಗಡೆ ಒಂದು ಹಸು ಹಿಂಗೆ ತಳ್ಸು ಇವ್ರಿಗೆ. ನಾನು ಹಿಂಗೆ ಬೀಸಕ್ಕೂ ಇವ್ರು ಹಿಂಗೆ ಹತ್ರ ಹಿಂಗೆ ಬರಕು, ನಾನು ಏನಾದ್ರು ಬೀಸಿದ್ರೆ ಮಾತ್ರ ಔಟ್ ಆಗುತ್ತೆ. ನಾನು ಸುಮಾರು ಒಂದು 100 ಕಡೆ ಹೇಳಿದ್ದೀನಿ. ಅವತ್ತೇನಾದ್ರು ನಾನು ಪುನರ್ಜನ್ಮ ಅಂತ ಕೈ ನಡ್ಕ ಸ್ಟಾರ್ಟ್ ಆಗುತ್ತೆ. ಹಸ್ಗಳು ಸರ್, ಫುಲ್ ಹಸ್ಗಳು ಇರುತ್ತೆ. ಸೀನ್ ಹಂಗಿತ್ತು ಅದು. ನಾನು ಹಸ್ಗಳು ನೋಡ್ಕೊಂಡಿರೋದು ಅನ್ಎಕ್ಸ್ಪೆಕ್ಟೆಡ್. ನಾನು ಹಿಂಗೆ ನೋಡ್ತಾ ಹಿಂದೆ ನೋಡಿದೆ, ಹಸು ಬಂದು ಹಿಂಗೆ ಹೊಡಿತು.
ಇವ್ರು ಪಾಪ ಕಂಟ್ರೋಲ್ ಆಗಿಲ್ಲ. ಮುಂದೆ ಬೀಸ್ಬೇಕಾಗಿತ್ತು. ಇಷ್ಟೇ. ಇಲ್ಲಿ ನಿಲ್ಲಿಸ್ದೆ ಕರೆಕ್ಟ್ ಆಗಿ. ಇಲ್ಲಿ ಹೆಸರು ನಾನು ಅನ್ಕೊಂಡೆ ಆ ತರ ಶಾರ್ಟ್ಗಳು ಈ ಸಿನಿಮಾದಲ್ಲಿ ಯಾವ್ದು ಇದೆ ಸರ್? ಇದರಲ್ಲಿ ಆ ತರ ಒಂದು ಏನು ಅನ್ಟುವರ್ಡ್ ಇನ್ಸಿಡೆಂಟ್ ಆಗಿಲ್ಲ ದೇವರಲ್ಲಿ. ಬಟ್ ಅಫ್ಕೋರ್ಸ್ ನನ್ನ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಬೇರೆ ಸಿಕ್ಸ್. ಸರ್ ಕಿಟಿ ಸರ್ ಹೇಳಿದ್ರು ನೀವು ಅವಾಗ ಮೈಲ್ಡ್ ಆಗಿದ್ರೆ ಅಂತ. ನೀವು ನೋಡಿದ ಕಿಟಿ ಸರ್ ಮೈಲ್ಡ್ ಅವಾಗಿದ್ರ ಸರ್? ಅವನು ಈಗಲೂ ಮೈಲ್ಡ್ ಸರ್ ನೀವು ನಮ್ಗೆ ಗೊತ್ತು. ಓಕೆ ಸರ್, ಈ ಸಿನಿಮಾದಲ್ಲಿ ಔಟ್ ಈಗ ಸಿನಿಮಾಗಳಿಗೆ ಇನ್ವಿಟೇಷನ್ ಸಾಂಗ್ಸ್ಗಳು 3 ಹಿಟ್ಸ್ ಹಾಡುಗಳು ಏನಂತ ಹೇಳ್ತೀರಾ ಸರ್? ಹಾಡುಗಳ ಬಗ್ಗೆ ಟ್ರೈಲರ್ ಸಕ್ಕತ್ತಾಗಿ ರೀಚ್ ಆಗಿದೆ. ಹಾಡುಗಳ ಬಗ್ಗೆ ನಾವು ಹೇಳೋಕ್ಕಿಂತ ಜನ ತುಂಬಾ ಇಷ್ಟಪಡ್ತಾರೆ, ಎಸ್ಪೆಷಲಿ ರಾವಣ ಹೌದು. ಬೊಂಬೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಹಾಗೆ ತಿರುಗೋಯಿ ಭೂಮಿ ಮತ್ತೆ ನಮ್ಮ ಶಿವನ್ ಸಾಂಗ್ ಆಕ್ಚುಲಿ ಮೊನ್ನೆ ಶಿವರಾತ್ರಿ ದಿನ ತುಂಬಾ ಕಡೆ ಪ್ಲೇ ಮಾಡಿದ್ದಾರೆ ಸಾಂಗ್. ಆಮೇಲೆ ಮೊನ್ನೆ ಬ್ರಹ್ಮಾಂಡ ಗುರುಜಿನೂ ಹೇಳ್ತಾರೆ ಈ ತರ ಒಂದು ಸಾಂಗ್ ಶಿವನ್ ಮೇಲೆ ಇತ್ತೀಚೆಗೆ ಯಾರು ಬರೋದಿಲ್ಲ. ಎಲ್ಲ ಸಾಂಗ್ಸ್ ನೀವು ನೋಡ್ತಿರೋ ಹಾಗೆ ದಿಸ್ ಕ್ಲೈಂಬಿಂಗ್ ದ ಚಾರ್ಟ್ಸ್. ಇವಾಗ ಟ್ರೇಲರ್ ಟ್ರೆಂಡಿಂಗ್ ಬಂದಿದೆ ಯೂಟ್ಯೂಬ್. ಲೆಸ್ ದನ್ 36 hours it is almost 3. ಸೊ ಇದೆಲ್ಲ ಅವರ ಆಶೀರ್ವಾದ. ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ಪಾತ್ರದ ಬಗ್ಗೆ ಡಿಸ್ಕ್ರಿಪ್ಷನ್ ಏನು ಕೊಡೋಕ್ಕಾಗಲ್ಲ. ಒಂದು 5 ದಿನಗಳು ಉಳ್ಕೊಂಡಿದೆ. ಇವತ್ತಾದ್ರೆ 4ನೇ ತಾರೀಕು ಆಗೋಯ್ತು. 5 ದಿನ ಆದರೆ 10ನೇ ತಾರೀಕು ಏಪ್ರಿಲ್ ಸಿನಿಮಾ ಬಿಡುಗಡೆ ಆಗ್ತಾರೆ. ಟ್ರೇಲರ್ ನೋಡಿದ್ದೀರಾ? ಅದ್ರಲ್ಲಿ ಪಾತ್ರ ವರ್ಗ ಹೇಗಿದೆ, ಪ್ರತಿಯೊಂದು ಪಾತ್ರದ ಗೆಟಪ್ ಹೇಗಿದೆ, ಲುಕ್ ಹೇಗಿದೆ, ಅವ್ರವ್ರ ಮಾತುಗಳಲ್ಲಿ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ ಏನಿರ್ಬೋದು ಅಂತ. ಆ ಲೆಕ್ಕದಲ್ಲಿ ನನ್ನ ಡೈಲಾಗಲ್ಲೇ ಗೊತ್ತಾಗುತ್ತೆ ನನ್ನ ಕ್ಯಾರೆಕ್ಟರ್ ಏನು ಅಂತ. ಆದಿ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಈಸ್ ವೆರಿ ಸಪೋರ್ಟಿವ್, ಈಸ್ ವೆರಿ ತುಂಬ ಕಂಫರ್ಟ್ ಝೋನ್ ಇರುತ್ತೆ ನಮಗೆ. ಆಮೇಲೆ ಇರೋ ಎಲ್ಲ ಪಾತ್ರಗಳನ್ನು ನಾವೇನು ಹೊಸದಾಗಿ ಸಿನಿಮಾ ಮಾಡ್ತಾ ಇಲ್ಲ. 25 ವರ್ಷಗಳಾಯ್ತು ಸಿನಿಮಾ ಇಂಡಸ್ಟ್ರಿ. ಎಲ್ರದ್ದು ಒಂದು ರ್ಯಾಪೋ ತುಂಬ ಚೆನ್ನಾಗಿರುತ್ತೆ. ಬಟ್ ಇಷ್ಟು ಜನ ಘಟಾನುಘಟಿಗಳನ್ನ ಸೇರಿಸಿ ಅವರೆಲ್ಲ ಪಾತ್ರಗಳಿಗೂ ನ್ಯಾಯ ಸಲ್ಲಿಸಿ ಆ ಎಲ್ಲ ಪಾತ್ರಗಳಿಗೂ ಒಂದು ವೈಟೇಜ್ ಕೊಟ್ಟು ಆ ರೀತಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ನಮ್ಮನ್ನೆಲ್ಲ ಗುಂಪು ಹಾಕಿ ಸಿನಿಮಾ ಮಾಡಿದ್ದಕ್ಕೆ ನಾವು ರಂಜನ್ಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಮಂಜಣ್ಣ ಅವ್ರಿಗೆ ಹಾಗೂ ರವಿ ಸರ್ ಮತ್ತೆ ಅವರ ವೈಫ್ ಅವರು ಕೂಡ ಈ ಸಿನಿಮಾ ಪ್ರೊಡಕ್ಷನ್ ಕೈ ಹಾಕಿದ್ದಾರೆ. ತುಂಬಾ ಖುಷಿ ಇದೆ. ಕೋಟೆ ಸಿನಿಮಾ ನೋಡಿಲ್ಲ, ನಾನು ಅದೇ ಸಿನಿಮಾ ನೋಡಿದ್ದೀವಿ. ನಮಗಂತೂ ತುಂಬಾನೇ ಕಾನ್ಫಿಡೆನ್ಸ್ ಇದೆ. ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ನಮ್ಮ ಕಲಾವಿದರು, ನಮ್ಮ ಪ್ರೇಕ್ಷಕರು ತುಂಬಾ ಪ್ರೀತಿಯಿಂದ ಅಪ್ಕೊಳ್ತಾರೆ ಅನ್ನೋ ನಂಬಿಕೆ. ಸರ್ ಆಸ್ ಅನ್ ನೀವು ಹೀರೋಗೆ ಇಂಟ್ರೊಡ್ಯೂಸ್ ಆದಾಗ ಜನಗಳು ನಿಮ್ಮನ್ನು ತುಂಬಾ ಮೆಚ್ಕೊಂಡ್ರು. ಸಂಜೀವ್ ಗಿಂತದಿಂದ ಇನ್ನೂ ಚೆನ್ನಾಗಿ ಮೆಚ್ಕೊಂಡ್ರು. ಪಾತ್ರ ಚೇಂಜ್ ಆದಾಗ ಯಾಕೆ ಸರ್ ವಿಲನ್? ನಾನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಹೊರತು ನಾನು ಹೀರೋನೇ ಮಾಡಬೇಕು ನಾನು ಯಾವತ್ತೂ ಮಾಡಿಲ್ಲ. ನಾನು ಆದಿ ಮಾಡಿದ ತಕ್ಷಣನೇ ಗಿರಿ ನನ್ನ ಮೊದಲನೇ ಸಿನಿಮಾ ಗಿರಿ ಮಾಡಿದ್ಮೇಲೆ ನಾನು ಇಂತಿಂದ ಪ್ರೀತಿಯ ಮಾಡಿದೆ. ಅಲ್ಲಿ ತಮಿಳದೊಂದು ಇರೋರ ಮಟ್ಟಮ್ ಅಂತ ಒಂದು ಸಿನಿಮಾ ಮಾಡಿದೆ. ಬಂದ್ಮೇಲೆ ನಾನು ಸವಾರಿ ಮಾಡಿದೆ, ನಾನು ರಘು ಮುಖರ್ಜಿ ಇದ್ದೆ. ಸ್ವಯಂವರ ಮಾಡಿದೆ, ನಾನು ದಿಗಂತ್ ಇದ್ದಿ. ಹುಡುಗರು ಮಾಡಿದ್ವಿ, ಅಪ್ಪು ಸರ್ ಇದ್ರು, ಯೋಗಿ ಇದ್ದ, ನಾನಿದ್ದೆ. ಈಗ ರೀಸೆಂಟಾಗಿ ಸಿಲಿಕಾನ್ ಸಿಟಿ ಮಾಡಿದ್ವಿ, ಸೂರಜ್ ಇದ್ದ, ನಾನಿದ್ದೆ. ವೀರಂ ಮಾಡಿದೆ, ಪ್ರಜ್ವಲ್ ಹೀರೋ. ನಾನು ಅವನ ಅಣ್ಣನ ಪಾತ್ರದಲ್ಲಿ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಮಹಾದೇವದಲ್ಲಿ ವಿನೋದ್ ಇದ್ರು, ವಿನೋದ್ ಅವ್ರ ಜೊತೆ ಅವ್ರ ಆಪೋಸಿಟ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಮತ್ತೆ ಅವತಾರ ಪುರುಷದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ಶರಣ್ ಅವ್ರ ಜೊತೆ. ಈ ಸಿನಿಮಾದಲ್ಲಿ ಮತ್ತೆ ಆದಿ ಜೊತೆ ಕಾಣಿಸ್ಕೊಳ್ಳೋದು ತುಂಬಾ ಖುಷಿ ಇದೆ. ನಾವು ಸ್ನೇಹ ಮಾತ್ರ ಅಲ್ಲ, ಒಂದು ಪಾತ್ರವಾಗಿನೂ ಒಂದು ಕಥೆಯಾಗಿನೂ ಆ ಬಾಂಧವ್ಯದಲ್ಲೂ ಅವ್ನು ಹೇಳ್ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಇನ್ಪುಟ್ಸ್ ಅವನಲ್ಲಿ ಒಬ್ಬ ನಿರ್ದೇಶಕರಿದ್ದಾರೆ, ಅವರು ಅತಿ ಶೀಘ್ರದಲ್ಲಿ ಹೊರಗಡೆ ಬರ್ತಾರೆ, ಅದನ್ನ ಅವ್ರ ಬಾಯಲ್ಲೇ ಕೇಳಿ. ಸರ್ ಈ ಹೀರೋಯಿಸಮ್ ಚಾಮು ಎಷ್ಟೇ ವರ್ಷ ಆದ್ರೂ ಕಮ್ಮಿ ಆಗಿರುತ್ತೆ, ನಿಮ್ಮಲ್ಲಿ ಕಮ್ಮಿ ಆಗಿಲ್ಲ ಸರ್ ಅದು. ಈಗ ಡೈರೆಕ್ಷನ್ ಯಾಕೆ ಸರ್ ಹೀರೋಯಿಸಮ್ ಬಿಟ್ಬಿಟ್ರು? ಬಿಡ್ತೀವಿ ಕೇಳಿಲ್ಲ. ಅಲ್ಲ ಯಾಕೆ ಸರ್ ಡೈರೆಕ್ಷನ್? ಡೈರೆಕ್ಷನ್ ಆಲ್ಸೋ ಐ ವಿಲ್ ಡೂ. ಏನಂದ್ರೆ ಈ ಸದ್ಯಕ್ಕೆ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ಒಳಗಡೆಯಿಂದ ಒಬ್ಬ ನಿರ್ದೇಶಕ ಆಗಿಂದ ಒಂದು ಟ್ರೈಂಗ್ ಟು ಕಮ್ ಔಟ್. ಬಟ್ ಅದನ್ನ ಯಾವ ರೀತಿ ನಾನು ಎಂಥ ಸಿನಿಮಾ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಆಲ್ಮೋಸ್ಟ್ ಓಕೆ ಆಗಿದೆ. ಸೊ ಲೆಟ್ಸ್ ಸಿ, ಅದ್ರ ಬಗ್ಗೆ ಈಗ ಬೇಡ. ನಾವು ರೈಟ್ ನಾವು ಟಾಪ್ ಸಿನಿಮಾಗಳು ಮಾಡ್ತಾರೆ, ಸಿನಿಮಾ ಆಕ್ಟಿಂಗ್ ಮಾತ್ರ. ಸರ್ ತಂದೆ ಲೆಜೆಂಡರಿ ಡೈರೆಕ್ಟರ್, ಅವರ ಒಂದು ರಕ್ತ ಬಂದೇ ಬರುತ್ತೆ ಏನಿದ್ರು. ಯಾವ ತರ ಸಿನಿಮಾ ಮಾಡ್ಬೇಕಂತಿದ್ದೀರಾ ಸರ್? ಎಂಟರ್ಟೈನ್. ಸರ್ ಈ ಲವ್ ಸ್ಟೋರಿ ಇದನ್ನ ಮಾಡಿದ್ರೆ ಕಿಟಿ ಸರ್ ಹಾಕೊಳ್ಳಿ ಸರ್. ಲವ್ ಸ್ಟೋರಿ ಮಾಡ್ತಾ ಇಲ್ಲ, ಐ ಆಮ್ ಡೂಯಿಂಗ್ ಅ ಡಿಫರೆಂಟ್ ಜಾನರ್
ಅದನ್ನ ಕಿತ್ತಿ ಇರ್ತಾರೆ. ಕಿಟ್ಟಪ್ಪ ಇರ್ತಾರ ಆ ಸಿನಿಮಾ ಕಿಟ್ಟಪ್ಪ ಇರ್ತಾರೆ. ಬಟ್ ಯಾವುದು ಏನು ಎತ್ತ ಇವಾಗಲೇ ಇಲ್ಲ, ಯಾಕಂದ್ರೆ ನಾನು ಇಷ್ಟರಲ್ಲೇ ಅದನ್ನ ಲಾಂಚ್ ಮಾಡ್ತೀನಿ ಬಹಳ ದೊಡ್ಡ ರೀತಿಯಲ್ಲಿ. ಯಾಕೆ ಈ ಟೆರರಿಸಂ ಆಗಲಿ ಅದು ಅಂಡರ್ ವರ್ಲ್ಡ್ ಪಾತ್ರಗಳು ಅದೇ ಸರಿ ಸೂಟ್ ಆಗುತ್ತೆ? ನನ್ನ ನಿರ್ದೇಶಕರು ಇವತ್ತು ನಾನು ಯಾವತ್ತು ಅಂಡರ್ ವರ್ಲ್ಡ್ ಮಾಡಬೇಕು ಅಂತ ಹೋದಾಗ ನನಗೆ ಬಂತದ್ದು. ಸಿ ಅದು ಇಟ್ ಇಸ್ ಅ ಡೈರೆಕ್ಟರ್ ವಿಷನ್. ಡೆಲ್ಲಿ ಕುಮಾರ್ ರವಿಶಂಕರ್ ಸರ್ ದೇ ಥಾಟ್ ದಟ್ ಪ್ರಾಬಬ್ಲಿ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅವರ ಒಂದು ವಿಷನ್. ಬಟ್ ಅದೇ ತರ ಟೈಪ್ ಕಾಸ್ಟ್ ಆಗುತ್ತೆ ನನಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಇತ್ತೀಚೆಗೆ ವೀರಕಮಲಲ್ಲಿ ನಾನು ಇದ್ದ ರೋಲ್ ಆಫ್ ನಾನ್ ಗೊತ್ತಿದೆ. ಅದು ಅಷ್ಟೇ, ಅದು ಜಸ್ಟ್ ಗೆಸ್ಟ್ ಅಪಿಯರೆನ್ಸ್. ಆಮೇಲೆ ಅದರಲ್ಲೂ ನಾವೆಲ್ಲೂ ಅಂಡರ್ ವರ್ಲ್ಡ್ನ ವೈಭವೀಕರಣ ಈ ಕೇಮ್ ಫಾರ್ ಅ ಗುಡ್ ಕಾಸ್, ಈ ಸ್ಟುಡ್ ಫಾರ್ ದ ಕಾಸ್, ಅದನ್ನು ತೋರಿಸಿದ್ವಿ. ಅದು ಆಕ್ಚುಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು ಸರ್ ಅವ್ರದ್ದು ನೀವೇ ಮಾಡಬೇಕು ಕತೆ. ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಅದೇ ನಿಮಗೆ ಅಂದ್ರೆ ಮಾಡಾಗುತ್ತೆ ಅಂತ ಅದ್ರ ಸ್ಕ್ರಿಪ್ಟ್ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಬಟ್ ಯಾ ನನಗೆ ಬರೀ ಅಂಡರ್ ವರ್ಲ್ಡ್ ಮಾಡ್ಬೇಕು ಅಂತ ಹೇಳಿ ಬರೀ ಅಂಡರ್ ವರ್ಲ್ಡ್ ಮಾಡ್ತಾ ಇದ್ರು ಜನನು ಬೋರ್ ಆಗ್ಬಿಡ್ತಾರೆ. ಸೊ ಇದೊಂದು ವಿಭಿನ್ನ ಪ್ರಯತ್ನ. ಟೆರರ್ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ 3 ಶೇಡ್ ಇದೆ, 4 ಶೇಡ್ ಬರುತ್ತೆ. ಸೊ ಏನಕ್ಕೆ ಅಂಡ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅ ಅಂಡರ್ ವರ್ಲ್ಡ್ ಫಿಲ್ಮ್, ಇಟ್ ಇಸ್ ನಾಟ್ ಅ ಗ್ಯಾಂಗ್ಸ್ಟರ್ ಸಿನಿಮಾ, ಇಟ್ ಇಸ್ ಅ ಕಂಪ್ಲೀಟ್ಲಿ ಎಂಟರ್ಟೈನರ್ ಸಿನಿಮಾ. ಆಮೇಲೆ ಈಸ್ ಅ ಬಿಸ್ನೆಸ್ ಮ್ಯಾನ್ ಬೇಸಿಕ್ಲಿ ಸಿನಿಮಾದಲ್ಲಿ. ಅವನೆಂತ ಶ್ರೂಟ್ ಬಿಸ್ನೆಸ್, ಅವನು ಯಾವ ಮಟ್ಟಕ್ಕೆ ಹೋಗ್ತಾನೆ ಬೆಳೆಯೋಕ್ಕೆ ಅನ್ನೋದು ಅವನ ಒಂದು ಕಿಲಾಡಿ ಆ ಥರ ಹೋಗುತ್ತೆ. ಸರ್ ಈ ಸಿನಿಮಾದಲ್ಲಿ ಇನ್ನೂ ಚಾಲೆಂಜಿಂಗ್ ಅಂದಿದ್ದು ಯಾವ ಸೀನ್ಸ್? ಆಕ್ಚುಲಿ ಅಂತ ಚಾಲೆಂಜ್ ಅಂತ ಸೀನ್ಗಳೇನಿರಲಿಲ್ಲ. ಇಟ್ ವಾಸ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸಿ ಡ್ಯಾನ್ಸ್ ಅಷ್ಟೇ. ಇಲ್ಲ ಸರ್, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಮೇಕಿಂಗ್ ಹೆಂಗೋ ಏನೋ ಮಾಡ್ಕೊಂಡು ಭೂಷಣ್ ಮಾಸ್ಟರ್ ನಿಮ್ಗೆ ಹೇಳ್ಕೊಟ್ಟಿದ್ದ ಸ್ಟೈಲ್ಸ್ ಎಲ್ಲ ಚೆನ್ನಾಗಿತ್ತು. ಅದು ಹೇಗಿತ್ತು ಸರ್? ಐ ಥಿಂಕ್ ದಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಡ್ಯಾನ್ಸ್ ಇಸ್ ಆಲ್ವೇಸ್ ಅ ಚಾಲೆಂಜ್. ಸಮ್ ನಾನು ಮ್ಯಾನೇಜ್ ಮಾಡ್ಕೋತೀನಿ, ಬಟ್ ಡ್ಯಾನ್ಸ್ ಇಸ್ ಆಲ್ವೇಸ್ ಅ ಚಾಲೆಂಜ್. ಇಲ್ಲ ಸರ್, ನೀವು ಕಿಟ್ಟಿ ಸರ್ ಹಂಗೆ ಹೇಳ್ತೀವಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಸರ್. ಸೂಪರ್ ಡ್ಯಾನ್ಸರ್. ಥ್ಯಾಂಕ್ ಯು, ಸೂಪರ್. ಕೋಟೆ ಡ್ಯಾನ್ಸ್ ಮಾಡೋದು ನೋಡ್ರಿ ನೀವು, ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಓಕೆ ಸರ್, ನಿಮ್ಮ ಡ್ಯಾನ್ಸ್ ಬಗ್ಗೆ ಹೇಳ್ತೀರಾ ಸರ್? ನೀವು ನಮ್ದು ಮೊನ್ನೆ ಸಾಂಗ್ ಇದೆ ಸಿನಿಮಾ ಟೆರರ್ಗೆ ಸಾಂಗ್ಗೆ ಶೂಟ್ ಮಾಡೋದಕ್ಕೆ ಹೋಗಿದ್ವಿ. ಆವಾಗ ನಮ್ದು ಇವ್ರಿಗೆಲ್ಲ ಮಾಸ್ಟರ್ಗಳು ಇರ್ತಾರೆ, ನಮ್ಗೆ ಮಾಸ್ಟರ್ ಬೇಡ, ಅವರೇ ಮಾಸ್ಟರ್. ಸೌಂಡ್ ಅಂದ ತಕ್ಷಣ ಸರ್ ಯಾವ ತರ ಸರ್ ಟೆಂಪ್ಟೇ ಸೌಂಡ್ ನೋಡಿ ಟ್ರೈಲರ್ಗೆ ಇದು ಮಾಡಿದ್ದು. ಬಟ್ ಎಲ್ಲ ಆರ್ಟಿಸ್ಟ್ಗಳು ಇತ್ತು, ಆಲ್ಮೋಸ್ಟ್ ಸಿನಿಮಾ ಮಾಡಿದ್ದು ಅಷ್ಟು ಜನ ಇದ್ವಿ ಇಲ್ಲಿ. ಒಂಥರ ಡಿಫ್ರೆಂಟ್. ನಾನು ಮಾಸ್ಟರ್ಗೆ ಹೇಳಿದೆ ಮೂವ್ಮೆಂಟ್ಸ್ ನಮ್ಮ ಸ್ಟೈಲ್ ಹೋಗ್ತೀವಪ್ಪ, ನಮ್ಮ ಸ್ಟೈಲ್ ಮಾಡೋವಾಗಲೇ ಪಾಪ ಡ್ಯಾನ್ಸರ್ ಹುಡುಗಿ ಪಾಪ ಅವ್ರಿಗೆ ಗುರಾಯಿಸ್ತಾ ಇದ್ದು. ನೋಡಿದ್ರು ಏನೋ ಅಂತ ಸರ್. ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಐ ಡೋಂಟ್ ಬಿಲೀವ್ ಇನ್. ಐ ಓನ್ಲಿ ಬಿಲೀವ್ ಇನ್ ಕರ್ನಾಟಕ, ಕನ್ನಡ. ನಮ್ಮ ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡೋದು. ಈ ಪ್ಯಾನ್ ಇಂಡಿಯಾ ಅಂದರೆ ಇತ್ತೀಚೆಗೆ ಬಂದಿರೋ ಟರ್ಮ್ಸ್. ನಾವು ಮುಂಚೆ ಅನ್ನೋರು ಮಾಡೋ ಸಿನಿಮಾಗಳು, ವಿಷ್ಣು ಸರ್ ಮಾಡೋ ಸಿನಿಮಾ. ವಿಷ್ಣು ಸರ್ ಎಷ್ಟು ಹಿಂದಿ ಸಿನಿಮಾ ಮಾಡಿದ್ರು. ಈವೆಂಟ್ ಪ್ಯಾನ್ ಇಂಡಿಯಾ ಲಾಂಗ್ ಬ್ಯಾಕ್. ಸಿ ಪ್ಯಾನ್ ಇಂಡಿಯಾ ಇಟ್ ಇಸ್ ಇವಾಗ ಇತ್ತೀಚೆಗೆ ಬಂದಿರೋ ಟರ್ಮ್ ಅಷ್ಟೇ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳು ಬೇರೆಯವ್ರು ನೋಡಿ ರೀಮೇಕ್ ಮಾಡಿ ಅಲ್ಲೂ ಸೂಪರ್ ಹಿಟ್ಗಳಾಗಿದೆ. ಸೊ ಐ ಡೋಂಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಯಾಕೆಂದ್ರೆ ಫಸ್ಟ್ ನಾವು ನಮ್ಮ ಕನ್ನಡಿಗರಿಗೂ ಸಿನಿಮಾ ಸಿ ಭಾರತಕ್ಕೂ ಮಾಡೋಣ, ಜನ ಆಮೇಲೆ ನೋಡ್ತಾರೆ. ಫಸ್ಟ್ ಲೆಟ್ಸ್ ಕೇಟರ್ ಟು ಅವರ್ ಆಡಿಯನ್ಸ್. ಕರ್ನಾಟಕಕ್ಕೆ ಫಸ್ಟ್ ಕನ್ನಡಿಗರೇ ಸಿನಿಮಾ ನೋಡಿ. ನಮ್ಮ ಜನಕ್ಕೆ ಇಷ್ಟ ಆಯ್ತು ಅಂದಾಗ ಆಟೋಮೆಟಿಕ್ಲಿ ನಮ್ಮ ದೇಶದ ಜನಕ್ಕೂ ಇಷ್ಟ. ದಟ್ ಇಸ್ ವಾಟ್ ಹ್ಯಾಪನ್ ಟು KGF, ಕಾಂತಾರ. ಫಸ್ಟ್ ಕನ್ನಡದಲ್ಲೇ ರಿಲೀಸ್ ಆಗಿತ್ತು ಸಿನಿಮಾ, ಆಮೇಲೆ ದೇ ವೆಂಟ್ ಪ್ಯಾನ್ ಇಂಡಿಯಾ. ಅವಾಗಲೇ ಪ್ಯಾನ್ ಇಂಡಿಯಾ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಿಗೆ ಬೆಂಗಳೂರಲ್ಲಿ ಸಿನಿಮಾ ಚೆನ್ನಾಗಿ ಹೋಯ್ತು ಅಂದ್ರೆ ಎಲ್ಲ ಕಡೆ ಚೆನ್ನಾಗಾಗತ್ತೆ ಸಿನಿಮಾ ಅಂತ ಅರ್ಥ. ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಇರುವಷ್ಟು ಮಿಕ್ಸ್ಚರ್ ಆಫ್ ಪೀಪಲ್, ಎಲ್ಲಾ ಭಾಷೆ ಜನಗಳು ಇದ್ದಾರೆ ಇಲ್ಲಿ. ಇಲ್ಲಿ ಸಿನಿಮಾ ಚೆನ್ನಾಗಾದ್ರೆ ಎಲ್ಲ ಕಡೆ ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ನಾವು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ಆಲೋಚನೆನೇ ಇಲ್ಲ. ನಮ್ಮ ಜನಗಳಿಗೆ, ನಮ್ಮ ಕನ್ನಡ ಭಾಷಿಕರಿಗೆ, ಇಲ್ಲಿರೋ ಜನಗಳಿಗೆ ಸಿನಿಮಾ ಮಾಡಿದ್ವಿ. ಅದಕ್ಕೆ ತಾಕತ್ತಿದ್ರೆ ಅದಾಗದೆ ಎಲ್ಲ ಕಡೆಗೆ ಹೋಗುತ್ತೆ. ಸರ್ ಟೆರರ್ ಟ್ರೈಲರ್ ನಾವು ನೋಡಿದಾಗ ಇಲ್ಲೊಂದು ಅಂಡರ್ ವರ್ಲ್ಡ್ ಇದು ಯಾವ್ದಾದ್ರು ರಿಯಲ್ ಬೇಸ್ ಸ್ಟೋರಿ ಇದೆಯಾ? ಈ ತರ ಹೇಳಿದ್ನಲ್ಲ, ದೇರ್ ಇಸ್ ನೋ ಅಂಡರ್ ವರ್ಲ್ಡ್ ಇನ್ ದಿಸ್ ಸಿನಿಮಾ. ನೋ ಅಂಡರ್ ವರ್ಲ್ಡ್, ನಥಿಂಗ್. ಬಿಸ್ನೆಸ್ ಮ್ಯಾನ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ, ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ನಾವು ಕತ್ತಿ ಹಾಡಲ್ಲೇ ಒಂದು ರೆಫರೆನ್ಸ್ ತಗೊಂಡಿದ್ವಿ. ರಾವಣ 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 11 ತಲೆಯ ರಾವಣ. ಪ್ರಸಾದ್ ಅವ್ರಕ್ಕೆ 11 ತಲೆ 10 ತಲೆ ರಾವಣ. ಅಲ್ಲ, ನಾನು ಹೇಳೋದು ಅವನಿಗಿಂತ ಬ್ರಿಲಿಯಂಟು ಈ ಪಾತ್ರ. ಇಟ್ ವಾಸ್ ಅನ್ ಅಂಡರ್ ವರ್ಲ್ಡ್ ಸಿನಿಮಾ ಫಾರ್ ಎಕ್ಸಾಂಪಲ್.
ರೌಡಿಸಮ್ ಈ ಥರ ರೌಡಿ ನೋಡಿದ್ದೀರಾ? ಇಲ್ಲ ಆ ಥರ ರೌಡಿ ಇಲ್ಲ ಸೊ ದಟ್ ಮೇಕ್ಸ್ ಇಮ್ ಸಫಿಸ್ಟಿಕೇಟೆಡ್ ಬಿಸ್ನೆಸ್. ಒಂದರಲ್ಲಿ ತ್ರಿಶೂಲ, ಒಂದರಲ್ಲಿ ಬಿಲ್ಲು ಬಾಣ, ಗನ್ನು, ಇನ್ನೊಂದರಲ್ಲಿ ನೀಟಾಗಿ ಪಂಚೆ ಉಟ್ಕೊಂಡು ಶಲ್ಯ ಹಾಕೊಂಡು ಟ್ರೈಲರ್ ತೋರಿಸಿದವರು. ಆ 4 ಥರದ ವಿಭಿನ್ನ ಪಾತ್ರಗಳು. ಅವನಿಗೆ ಎದುರಾಗ ಸವಾಲುಗಳನ್ನೆಲ್ಲ ಎಷ್ಟು ಚಾಣಾಕ್ಷತನದಿಂದ ಅವನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನೆಲ್ಲ ಪರಿಹರಿಸ್ಕೊಂಡು ಅವನೇನು ಸಾಧಿಸ್ಬೇಕು ಅನ್ಕೊಂಡಿದ್ದಾನೆ ಅದನ್ನ ಸಾಧಿಸುವಂತ ಒಂದು ಜಾಣ್ಮೆ ಕತೆ. ಸರ್, ಈ ಸಿನಿಮಾದಲ್ಲಿ ಅಂತಂದ್ರೆ ಮೇಕಪ್ ಪ್ಲಸ್ ಕಾಸ್ಟ್ಯೂಮ್ 2 ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮ್ಗೆ ಯಾವ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ನಿಮ್ದು ಅಟ್ಲೀಸ್ಟ್ ಕಿಟಿ ಸರ್ ಅಂದ್ರೆ ನಮ್ಮ ಕ್ಯಾರೆಕ್ಟರ್ಗೆ ಹೇಗೆ ಕಾಣಬೇಕು ಅದ್ರ ಪ್ರಕಾರ ಕಾಸ್ಟ್ಯೂಮ್ ಸರ್. ಬಿಕಾಸ್ ನನಗೆ ನನ್ನ ಮೇಕಪ್ ಮಾಡಿ ನಮ್ಮ ಕಾಂತನ ಮೇಕಪ್ ಕಾಸ್ಟ್ಯೂಮ್ಸ್ ನಮ್ಮ ನಿಮಗೆ ಯಾವ್ದು ಇಷ್ಟ ಸರ್? ಈ 4 ಗೆಟಪ್ ಇದೆಲ್ಲ ನನಗೆ ಇದು ಇಷ್ಟ ಆಯ್ತು ಸರ್. ಎಲ್ಲ ಗೆಟಪ್ಸ್ ಇಷ್ಟ. ನನಗೆ ಇದು ಇಷ್ಟ ಆಯ್ತು ಸರ್. ಇದೆಲ್ಲ ನಮ್ಮ ಬಾಬು ಅವರು ಮಾಡಿದ್ರು. ಸೊ ಎಲ್ಲ ಥೈಲ್ಯಾಂಡ್ ಇದೆ ಕಾಸ್ಟ್ಯೂಮ್. ಯಾವುದು ಎವ್ರಿಥಿಂಗ್ ವಾಸ್ ಬ್ರಾಟ್. ಸರ್ ನಿಮ್ಗೆ ಅಲ್ಲ, ನನಗೆ ಆ ದಾಡಿ ಗೆಟಪ್ ಮತ್ತೆ ಹೇರ್ ಸ್ಟೈಲು ಪ್ರತಿದಿನ ಅಟ್ಲೀಸ್ಟ್ ಒಂದು 45 ನಿಮಿಷದಿಂದ ಒಂದು ಗಂಟೆ ತಗೋತಾ ಇರ್ತದೆ. ಏನು ಪೇಷನ್ಸ್ ಕೊಟ್ಟವರು ಒಂದು ಪಾತ್ರ ಮಾಡ್ತೀವಿ ಅಂತ ಬಂದಾಗ ಅದು ಹೀಗೆ ಕಾಣಬೇಕು ಅಂತ ನಿರ್ದೇಶಕರು ಏನು ಅನ್ಕೊಂಡಿರ್ತಾರೋ ನಾವು ಅದನ್ನ ಡೆಲಿವರ್ ಮಾಡಬೇಕಾಗುತ್ತೆ. ಕೊಟ್ಟೆ ಸರ್, ನಿಮ್ಮ ಪಾತ್ರದ ಬಗ್ಗೆ ಪ್ಲಸ್ ನಿಮ್ಮ ಡೈಲಾಗ್ಸ್ ಹೇಗಿರುತ್ತೆ ಸರ್? ಅದೇ ಹೇಳೋದಿಲ್ಲ ಸರ್, ಹಾಗೆ ಪಾತ್ರದ ಬಗ್ಗೆ ಈಗ ಬೇಡ. ಅಲ್ಲ, ಟ್ರೈಲರ್ ಹೇಳಿದಿರಲ್ಲ, ಆ ಡೈಲಾಗ್ ಹೇಳ್ಬಿಡಿ ಕೊಟ್ಟೆ. ಟ್ರೈಲರಲ್ಲಿ ಅಟೆಂಡೆನ್ಸ್ ಪಾಕಡದಕ್ಕೆ ಒಂದೇಡ ಅಂತಂದಿದೆ ಅದು. ಬಟ್ ಸೀಕ್ರೆಟ್ ಆಗಿ ಇರಲಿ ಅದು 15ನೇ ತಾರೀಕು. ಯಾಕಂದ್ರೆ ಪ್ರತಿಯೊಂದು ಪಾತ್ರಗಳಿಗೂ ಜೀವ ಇದೆ. ನಂದು ಹೇಳ್ಬಿಟ್ರೆ ಇನ್ನೊಬ್ಬರು ನನಗೆ ಬಂದ್ಬಿಟ್ಟಿದೆ. ಬಟ್ ಟೋಟಲಿ ಅದೇ ಹುಡುಗಿದ ಪಾತ್ರ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್. ಸರ್, ಈಗ ನೀವು ರಿಯಾಲಿಟಿ ಶೋಗಳಲ್ಲಿ ಜಾಸ್ತಿ ಕಾಣಿಸ್ಕೊತೀರಾ. ನಿಮ್ಮ ಸ್ಟಾರ್ಸ್ಗಳಾಗಿ ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ಸ್ ಏನಂತ ಏನು ಅದೇ ಹೇಳಿದ್ನಲ್ಲ ಸರ್, ಫ್ಯಾಮಿಲಿ ಟೈಮ್ ಕೊಡೋಕೆ ಟೈಮ್ ಇದ್ದಿಲ್ಲ, ಅದಕ್ಕೆ ಹೋಗಿದ್ದೀನಿ ಅಲ್ಲಿ ಅಂತ ಹೇಳಿದ್ರು. ಅಲ್ಲ ಸರ್, ಈಗಿನ ಸಿಚುವೇಶನ್ ಫ್ಯಾಮಿಲಿ ಟೈಮ್ ಕೊಡೋದು ನಿಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತಾ ಸರ್? ಇನ್ನೇನು ಏಜ್ ಆಗ್ತಾಯಿಲ್ಲ ಸರ್, ಏಜ್ ಆಗ್ತಾರೆ ಅವ್ರ ಜೊತೆಗಿರೋಣ ಅಂತಷ್ಟೇ. ಜೋಡಿ ನಂಬರ್ 1 ಎಷ್ಟು ಖುಷಿ ಕೊಡ್ತಿದ್ದೆ ನಿಮ್ಗೆ? ಖುಷಿ ಇದೆ ಸರ್. ಅಲ್ಲೂ ಒಂಥರ ಚಾಲೆಂಜಿಂಗ್ ಅಲ್ಲ ಸರ್, ಚಾಲೆಂಜಿಂಗ್ ಮಾತ್ರ. ಅದು ಜೋಡಿ ನಂಬರ್ 1 ಇದನ್ನೇ ಇದು ಮಾಡಿದ್ದಕ್ಕೆ ನಮ್ಮ ಮಿಸ್ಸಸ್ ನಾನು ಹೋಗಿದ್ದೆ. ಬಟ್ ಏನಾದ್ರೆ ಇವಾಗ ನಾನು ಶೂಟಿಂಗ್ ಹೋದಾಗ ಮನೆಯೊಳಗೆ ಅರ್ಥ ಆಗಲ್ಲ, ಅದು ಯಾಕೆ ಬೇಗ ಬಂದಿಲ್ಲ, ಅದು ಮಾಮೂಲಿ ಇದ್ದೇ ಇರ್ತದೆ. ಈಗ ಅವ್ರಿಗೂ ಗೊತ್ತಾಗ್ತಾ ಇದೆ ಅಷ್ಟೇ, ಓ ಈ ಥರ ಇರ್ತಿದೆ. ಕಿಟಿ ಸರ್, ಯಾವುದೋ ಒಂದು ಪ್ರೀಮಿಯರ್ ಶೋ ಆಗಿರಲಿ, ಯಾವ್ದಾದ್ರು ಮೂವಿ ಫಂಕ್ಷನ್ ಆಗಿರಲಿ, ಅಥವಾ ಹೊರಗಡೆ ಪ್ರೋಗ್ರಾಮ್ಗಳಿಗಾಗಲಿ ಅಕ್ಕನ್ನ ಮತ್ತು ಮಕ್ಕಳು ಕರ್ಕೊಂಡು ಹೋಗ್ತೀರ. ಸಿನಿಮಾಗಳು ನೋಡಿದಾಗ ಅವರು ಥಿಂಕಿಂಗ್ ಪ್ರಾಸೆಸ್ ಹೇಗಿರುತ್ತೆ ಸರ್ ಈಗಿನ ಜನ್ರೇಷನ್? ಇಲ್ಲ, ಮಕ್ಕಳಿಗೇನು ಅಲ್ಲ, ಈಗ ನನ್ನ ಮಗಳೇನು ಮಗು ಏನಲ್ಲ, ಅವಳು 10th ಮುಗಿತ ಅವಳು, 11th ಸ್ಟ್ಯಾಂಡರ್ಡಿಗೆ ಅವಳು. ನನ್ನ ಹೆಂಡತಿ ಅವರು ಅವ್ರ ಫ್ಯಾಮಿಲಿನೂ ಮೀಡಿಯಾ ಬೇಸ್ಯಿಂದನೇ ಬಂದಿರೋದ್ರಿಂದ ಇದು ಆ ಥರ ಏನಿಲ್ಲ. ಬಟ್ ನಾನು ಕತೆಗಳನ್ನಾಗಲಿ ಸಿನಿಮಾನಾಗಲಿ ನೋಡಿದಾಗ ಆ ಸಿನಿಮಾ ಬಗ್ಗೆ ನಿಜವಾಗ್ಲೂ ಒಳ್ಳೆ ಇಂಪ್ರೆಷನ್ ಬಂದರೆ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ. ಇಲ್ಲಾಂದ್ರೆ ಹಿಂದೆ ಬಾದ್ಲಿಂದ ಹೊರಟೋಗ್ತೀನಿ. ಆಮೇಲೆ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗಲ್ಲ ಅವ್ರಿಗೆ, ತೀರಾ ಹತ್ತಿರದವ್ರ ಇದ್ದಾಗ ಅವ್ರ. ಸರ್, ನೀವು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅಥವಾ ಈ ಒಂದು ಸೆಟ್ಟಿಗೆ ಬರ್ಬೇಕಂದ್ರೆ ತಂದೆಯವ್ರ ಕಡೆಯಿಂದ ಇನ್ಪುಟ್ಸ್ ಏನಾದ್ರು ತೊಗೊಂಡ್ಬರ್ತೀರಾ? ಆ ಥರ ಹೇಳಿ. ಮೊದಲು ಮಾಡ್ತಿದ್ರ ಸರ್? ಮೊದಲು ಅವರ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನಾನು ಇರೋಕ್ಕಿಂತ ಮುಂಚೆ, ಆ್ಯಕ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಪ್ರೊಡಕ್ಷನ್ ನಾನೇ ಹ್ಯಾಂಡಲ್ ಮಾಡ್ತೀನಿ. ಅದ್ರ ಜೊತೆಗೆ ಟೈಮ್ ಇದ್ದಾಗ ಅವ್ರನ್ನ ಅಸಿಸ್ಟು ಮಾಡಿರ್ತಾರೆ. ಅಸಿಸ್ಟೆಂಟ್ ಅಲ್ಲ, ಬಟ್ ಅದಿದು ತುಂಬಾ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಕಾಸ್ಟ್ಯೂಮ್ ಕಲರಿಂಗ್ ಅಂಡ್ ಆ ಪಾತ್ರಕ್ಕೆ ಯಾವ ರೀತಿ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ನನ್ನ ಮಳೆ ಬರ್ಲಿ ಮಂಜು ಇರ್ಲಿ ಸಿನಿಮಾಗೂ ಕಾಸ್ಟ್ಯೂಮ್ ತಗೊಳಕ್ ಹೋದಾಗ ಮುನ್ನಿ ನಾನ್ ಬೆಸ್ಟ್ ಡ್ರೆಸ್ ಸಿನಿಮಾಗಳಲ್ಲಿ ಮಳೆ ಬರ್ಲಿ ಮಂಜು ಇರ್ಲಿ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿತ್ತು. ಅವತ್ತು ಮುಹೂರ್ತದ ದಿನ ಜೋರ್ ಮಳೆ, ಅಯ್ಯಪ್ಪ ಕೂರ್ಗಲ್ಲಿ ಬಹಳ ಚೆನ್ನಾಗಿತ್ತು. ನನಗೆ ಇನ್ಪುಟ್ಸ್ ಅಂದ್ರೆ ಅವ್ರ ಸಿನಿಮಾಗಳಿಗೆ ಒಂದೊಂದ್ಸರಿ ಅವಾಗ ಕೆಲವು ಸರಿ ಬಟ್ ಬೇರೆ ನಿರ್ದೇಶಕ ಮಾಡ್ತಾ ಇದ್ದಾರೆ ಅಂದಾಗ ಅವರೊಬ್ಬ ನಿರ್ದೇಶಕ ಆಗಿರೋದು ಅಂತಾರೆ ಏನು ಹೇಳ್ಬಾರ್ದು ಪ್ರಾಪರ್ಲಿ. ಈ ಥಿಂಗ್ಸ್ ದಟ್ ಇನ್ನೊಬ್ಬ ಡೈರೆಕ್ಟರ್ ಅವನದೇ ಆದಂಥ ವಿಷನ್ ಪ್ರಾಬಬ್ಲಿ
ಅವ್ರ ಸಿನಿಮಾದಲ್ಲಿ ಮಾಡಿದಾಗ ಮಾತ್ರ ಇಂಪ್ರೂವ್ ಸರ್ ಇಂಡಸ್ಟ್ರಿಯಲ್ಲಿ ನೀವೇ ಅದೇ ಸರ್ ಏನಾದ್ರು ಚೇಂಜಸ್ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಿ ಸರ್? ಏನು ಚೇಂಜಸ್ ಏನು ಮಾಡೋಕ್ಕಾಗಲ್ಲ ಸರ್. ಚೇಂಜ್ ಆಗ್ತಾ ಹೋಗ್ತಾ ಇದೆ. ನಾವು ಮತ್ತೆ ಅದನ್ನ ಬದಲಾವಣೆ ಜಗದ ನಿಯಮ. ಮುಂಚೆ ಇರೋ ಥರ ನಾವು ಅದನ್ನ ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ. ನಾವು ನೋಡ್ದಂಗೆ ನಮ್ಮ ಸಮಕಾಲೀನ ನಾವೆಲ್ಲ ಒಂದು ಎರಾಯಿಂದ ಬಂದವರು. ನಾವು ವಿ ಸೀನ್ ದ ಹಾರ್ಡ್ಶಿಪ್ಸ್. ಇವಾಗ ಇಟ್ ಇಸ್ ವೆರಿ ಈಸಿ ಟು ಮೇಕ್ ಅ ಸಿನಿಮಾ. ನಮ್ಮ ಕಾಲದಲ್ಲಿ ನಮ್ಗೆ ಇರ್ಲಿಲ್ಲ. ನಮ್ಮ ಕಾಲದಲ್ಲಿ ಒಂದು ಸಿನಿಮಾ ಸಿಕ್ತು ಅಂದ್ರೆ ನಾವೆಲ್ಲ ಖುಷಿಯಾಗಿರ್ತಾ ಇದ್ವಿ. ಈಗ ಹಂಗಲ್ಲ. ಈಗ ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಯಾರು ಸ್ಟೇಟ್ಮೆಂಟ್ ಕೊಟ್ಟಿರೋದು ರಾಜ್ಬಿ ಶೆಟ್ಟಿನೇ ಇರಬೇಕು. ಸಿನಿಮಾ ಈಗ ಈಸಿ ಆಗಿದೆ, ಅದಕ್ಕೆ ಲೇಸಿ ಆಗಿದೆ ಅದು. ಅವಾಗೆಲ್ಲ ನಾವು ಅಂದ್ರೆ ಇವಾಗಲೂ ಅಷ್ಟೇ ಶ್ರದ್ಧೆ ಇದೆ. ಅವಾಗಂತಲ್ಲ, ಇವಾಗಲೂ ಅಷ್ಟೇ ಶ್ರದ್ಧೆ ಇದೆ. ಬಟ್ ಒಂದು ಸಿನಿಮಾ ಸಿಕ್ತು ಅಂದ್ರೆ ನಾವು ಯೂಸ್ ಬಿ ಸೋ ಹ್ಯಾಪಿ. ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಸಿ ಆಲ್ಸೋ ನಾವು ಬಹುಶಃ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿರೋದು ಬಹುಶಃ ನಮ್ಮ ಒಂದು ಸಿನಿಮಾಗಳು ಜನಕ್ಕೆ ಇಷ್ಟ ಆಗಿದೆ. ಇವತ್ತವರೆಗೂ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು. ಬಟ್ ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಾಬಬ್ಲಿ ದೇ ಆರ್ ಟ್ರೈಂಗ್ ಟು ಏಪ್ ಅನದರ್ ಫಾರಿನ್ ಸಿನಿಮಾಸ್ ಕಲ್ಚರ್. ಆ ಥರ ಏನೋ ಮಾಡಕ್ ಹೋಗಿ ಎಲ್ಲೋ ಬೇರೆ ಒಂದು ಭಾಷೆಯ ಸಿನಿಮಾವನ್ನು ನೋಡಿ ಅದನ್ನ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಹೋಗ್ತಾರೆ. ವಿಚ್ ವಿಲ್ ನಾಟ್ ವರ್ಕ್. ನಮಗೆ ನಮ್ತನ ನಮ್ತನದ ಸಿನಿಮಾಗಳನ್ನ ಈಗ ನಮ್ದೇ ಆದಂತ ಒಂದು ಕನ್ನಡ ಒಂದು ಕಲ್ಚರ್ ಇದೆ, ಸ್ವಾರಸ್ಯ ಇದೆ. ಸೊ ಅದನ್ನ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಸಿನಿಮಾಗಳಲ್ಲಿ ಅಳವಡಿಸ್ಬೇಕು. ಸೊ ಐ ಥಿಂಕ್ ದಟ್ ಇಸ್ ದ ಚೇಂಜ್ ದಟ್ ಐ ವುಡ್ ಲೈಕ್ ಟು ಸೀ. ಡೋಂಟ್ ಸೀ ಸಮ್ ಕೊರಿಯನ್ ಸಿನಿಮಾ ಟ್ರೈ ಟು ವೇವ್ ಇಟ್. ನಮ್ದೇ ಆದಂತ ಬಹಳಷ್ಟು ನಮ್ತನ ಇದೆ, ನಮ್ಮ ಕಲ್ಚರ್ ಇದೆ, ಅದನ್ನ ಮಾಡಿ. ಕಿಟಿ ಸರ್ ನೀವೇನು ಬದಲಾವಣೆ? ಅಲ್ಲಲ್ಲ, ಅದೇನೇ ನಮ್ಮ ಮಣ್ಣಿನ ನಮ್ಮ ನೆಲದ ಕಥೆಗಳು, ನಮ್ಮ ವಿಚಾರಗಳು, ನಮ್ಮ ಹಿರಿಯರು ಹಾಕೊಟ್ಟ ಹಾದಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮಲ್ಲಿರೋ ವೈವಿಧ್ಯತೆ ಅದನ್ನೇ ತೋರಿಸಿದ್ರು ಸಾಕು. ನಮ್ಮಲ್ಲಿ ಅದೇ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಸಿನಿಮಾ ಪ್ರೇಕ್ಷಕರಿಗೆ ಹೊರಗಡೆಯಿಂದ ಬಂದಿರೋರ್ಗು ನಮ್ಮ ಇದೇನು ವಾಟ್ ಇಸ್ ಕರ್ನಾಟಕ ಅಂದರೆ ಏನು, ಇದರಲ್ಲಿ ಏನೇನು ವೈವಿಧ್ಯತೆ ಇದೆ ಅದನ್ನು ತೋರಿಸಿದ್ರೆ ಸಾಕು. ಹೊಸ ರೀತಿ ಪ್ರಯತ್ನಗಳು ಆಗ್ತಾನೆ ಇದ್ದಾವೆ. ಆದರೆ ಅದು ಚೆನ್ನಾಗಿ ಹೇಳ್ದ, ಯಾವುದೋ ಭಾಷೆ ಸಿನಿಮಾ ನೋಡಿ ಅದಲ್ಲಿ ತಂದು ಮಾಡಿದ್ರೆ ನಮ್ಮ ಜಾಗ್ರಫಿಲಿ ಏನು ನಡೆಯುತ್ತೋ ಅದನ್ನೇ ತೋರಿಸ್ಬೇಕು. ಸರ್ ನೀವೇನು ಚೇಂಜ್ ಮಾಡ್ತೀರಾ ಸರ್? ಇಲ್ಲಿ ಏನಾಗ್ತಿದೆ ಗೊತ್ತಾ ಸರ್, ನಮ್ಮ ಕನ್ನಡ ಸಿನಿಮಾಗಳು ಮಾತ್ರ ಅಂತ ಇಲ್ಲಿರೋರು ಗೊತ್ತಾಗ್ತಾ ಇದೆ ಅಷ್ಟೇ. ಬೇರೆ ಭಾಷೆ ಸಿನಿಮಾ ಅಲ್ಲೂ ಫ್ಲಾಪ್ಗಳು ಸುಮಾರು ಆಗ್ತಾ ಇದೆ, ಸುಮಾರು ಜನ ಥಿಯೇಟರ್ಗೆ ಬರ್ತೀವಿ, ಎಲ್ಲ ಕಡೆ ಪ್ರಾಬ್ಲಮ್ ಇದೆ. ಬಟ್ ಇಲ್ಲಿ ರಿಲೀಸ್ ಆಗೋದು ದಯವಿಟ್ಟು ತಿಳ್ಕೊಳ್ಳಿ, ಬೇರೆ ಭಾಷೆ ಸಿನಿಮಾಗಳು ಹಿಟ್ಟಾಗಿರೋ ಮಾತ್ರನೇ ಈಗ ಬರೋದು. ಸೊ ದಟ್ ಇವಾಗ ನಮ್ಮವ್ರಿಗೆ ಏನಾಗಿದೆ, ಅಲ್ಲಿ ಸಿನಿಮಾಗಳು ಅಷ್ಟು ಚೆನ್ನಾಗಿದೆ, ಈಗಿನ ಸಿನಿಮಾಗಳು ಚೆನ್ನಾಗಿದೆ, ಅಲ್ಲೂ ಫ್ಲಾಪ್ಗಳು ಇದೆ. ಯಾಕೆ ಫ್ಲಾಪ್ಗಳು ತೊಗೊಂಬಂದು ಇಲ್ಲಿ ರಿಲೀಸ್ ಮಾಡಿ ನೋಡೋಣ. ಅದೇ ಸರ್, ನೀವು ಫ್ಯಾಮಿಲಿಗೆ ತುಂಬ ಟೈಮ್ ಕೊಡ್ತೀವಿ. ಪ್ರೆಸ್ ಮೀಟಲ್ಲಿ ನಾನು ನೋಡಿದಂಗೆ ಯಾರೊಬ್ರು ಆರ್ಟಿಸ್ಟ್ ಬಂದರೆ ತಂದೆ ತಾಯಿ ಪಕ್ಕದಲ್ಲೇ ಕೂತಿರ್ತಾರೆ. ಆ ಗುಣ ಮತ್ತೆ ಎಲ್ಲರೂ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಾಯಿದ್ರು. ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಸರ್ ಆರ್ಟಿಸ್ಟ್ಗಳಾಗಿ? ಸರ್ ಸೋಷಿಯಲ್ ಮೀಡಿಯಾ ಆಲ್ರೆಡಿ ನನಗೆ ಅರ್ಥ ಆಗಲ್ಲ. ನಮ್ಮ ಕಾಲದಲ್ಲಿ ಇವೆಲ್ಲ ಇದೆಯಾ, ಸಡನ್ ಆಗಿ ನಮ್ಗೆ ಇದಕ್ಕೆ ಅಡಾಪ್ಟ್ ಆಗಬೇಕು ಅಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲೇ ನನ್ನ ಪ್ರೊಫೈಲಲ್ಲಿ ಹೇಗೆ ಮಾಡಬೇಕು, ಹೇಗೆ ಟ್ಯಾಗ್ ಮಾಡಬೇಕು, ಹೇಗೆ ಖರಾಬ್ ಮಾಡಬೇಕು, ಲಿಂಕ್ ಮಾಡಬೇಕು, ಇವೆಲ್ಲ ನಮ್ಗೆ ಬರಲ್ಲ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಬರೀ ಒಂದು ಟಿವಿ ಇತ್ತು, ಪೇಪರ್ ಇತ್ತು, ನಮ್ಗೆ ಒಂದು 2 ಟಿವಿ ಚಾನಲ್ ಇತ್ತು, ಇಷ್ಟೇ. ಒಂದು ಇಮೇಲ್ ಇತ್ತು, ಒಂದು ಫೇಸ್ಬುಕ್ ಇತ್ತು. ಆ ಫೇಸ್ಬುಕ್ ಕಲ್ತ್ಕೊಳಕ್ ಭಾಳ ಟೈಮ್ ತಗೊಂಡು ನಮಗೆಲ್ಲ ಮೊಬೈಲ್ ಫೋನ್ ಕೈ ಬರೋದು ಇಟ್ ವಾಸ್ ಸಚ್ ಅ ಲಕ್ಸುರಿ ಫಾರ್ ಅಸ್. ಯಾಕಂದ್ರೆ ನಾವೆಲ್ಲ ಇದ್ದಿದ್ದ ಟೈಮ್ಗಳಲ್ಲಿ ಬರೀ ಒಂದು ಲ್ಯಾಂಡ್ಲೈನ್ ಇತ್ತು. ಸಪೋಸ್ ನಾನು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಈಗ ಕಡೆ ಒಂದು ನಾನು ಪರ್ಮಿಷನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಲ್ಯಾಂಡ್ಲೈನ್ ಪಕ್ಕ ಕಾಯ್ಕೊಂಡು ಕೂತಿದ್ದೆ ಅರ್ಧ ಮುಕ್ಕಾಲು ಗಂಟೆ. ದೆನ್ ಲೇಟರ್ ಐ ಗಾಟ್ ಅ ಮೊಬೈಲ್. ಇವಾಗ ಹೆಂಗಂದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆಲ್ಲ ಟಕ್ಕಲ್ಲಿ ಮೊಬೈಲ್ ಫೋನ್ ಬಂದ್ಬಿಡುತ್ತೆ, ಟಕ್ಕಲ್ಲಿ ಇನ್ಸ್ಟಾಗ್ರಾಮ್ ಬಂದ್ಬಿಡುತ್ತೆ, ವಾಟ್ಸ್ಆ್ಯಪ್ ಬಂದ್ಬಿಡುತ್ತೆ, ಅದು ಇದು ಎಲ್ಲ ಹಾಕೊಂಡ್ಬಿಡ್ತಾರೆ. ಬಿಕಾಸ್ ದೇ ಆರ್ ಬಿಲಾಂಗ್ ಟು ದಿಸ್ ಜನರೇಷನ್, ವಿ ಡೋಂಟ್ ಬಿಲಾಂಗ್ ಟು ದಿಸ್ ಜನರೇಷನ್. ಸೊ ಸೋಷಿಯಲ್ ಮೀಡಿಯಾಗೆ ನಾವು ಅಡಾಪ್ಟ್ ಆಗೋದಕ್ಕೆ ಇನ್ನೂ ಬಹುಶಃ ಟೈಮ್ ಬೇಕೋ ಅಥವಾ ಆಗಲ್ವೋ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಮಚ್ ಆಫ್ ಅ ಸೋಷಿಯಲ್ ಮೀಡಿಯಾ ಕರೆಕ್ಟ್, ಬಟ್ ಐ ರೆಸ್ಪೆಕ್ಟ್ ಹೂಎವರ್ ಇಸ್ ಡೂಯಿಂಗ್ ವಾಟ್ ಎವರ್. ಐ ರೆಸ್ಪೆಕ್ಟ್. ಯಾಕೆಂದರೆ ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು, ಬ್ಲಾಗರ್ಸು, ಇವತ್ತು ಏನೇನೋ ಹೊಸ ಟರ್ಮ್ಸ್ ಬಂದಿದೆ, ನನಗೆ ಇಷ್ಟೇ ಗೊತ್ತಿರೋದು. ಸಿ ದೇ ಆರ್ ಆಲ್ ನಮಗೆ ಇವಾಗ ಅಡಿಷನಲ್ ಆಗಿ ಬಂದು ನಮ್ಮ ಸಿನಿಮಾನ ಎತ್ತೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ನಮ್ಗೆ ಅದು ಹೆಲ್ಪ್ ಆಗ್ತಾ ಇದೆ. ಇಟ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಬಟ್ ನನಗೆ ನೀವು ಹೇಗೆ ಯೂಸ್ ಮಾಡ್ತಾರೆ ನನಗೆ ದೇವರೇ ಗೊತ್ತಿಲ್ಲ ಯೂಸ್ ಮಾಡೋದು. ನನಗೆ ಇನ್ನೂ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ತಂಗಿ ಕೊಟ್ಬಿಡ್ತೀನಿ, ಆರಾಮ ಇಲ್ಲ ನನ್ನ ಕಸಿನ್ ಸಿಸ್ಟರ್ ಕೊಟ್ಬಿಡ್ತೀನಿ, ನಾನು ಟ್ಯಾಗ್ ಮಾಡೋದು ನನಗೆ ನಿಜವಾಗ್ಲೂ ಬರಲ್ಲ. ಬಟ್ ಐ ಥಿಂಕ್ ಐ ಆಮ್ ಹ್ಯಾಪಿ ವಿದೌಟ್ ಸೋಷಿಯಲ್ ಮೀಡಿಯಾ.
as I'm in it, I don't want to get addicted. ಓಕೆ ಕೋಟೆ ಸರ್ ನಿಮಗೆ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಸೇಮ್ ಕೇಸಸ್ ಸರ್ ನಮ್ಗೆ ನಮ್ಗೆ ಬರಲ್ಲ ಸರ್. ಬರಲ್ಲ ಸರ್. ನಾವು ಮಾಡಿದ ಸಿನಿಮಾಗಳು ನಿಜವಾಗ್ಲೂ ನಂಬ್ತೀರಾ ಇಲ್ಲ. ಓಕೆ ಅದನ್ನ ಈ ನಡೆ ಈಗ ಆಗಿರೋದು ಏನಂದ್ರೆ ಎಲ್ಲರೂ ಹಾಕಿ ಪ್ರಮೋಟ್ ಮಾಡಿ ಅಂತ ನನ್ಗೆ ಬರಲ್ಲ. ಯಾವ್ದು ಮಾಡ್ಬೇಕು ಕಳ್ಸ್ರಪ್ಪ, 1 hour ಟೈಮ್ ಕೊಡ್ರಪ್ಪ ಅಂತೀನಿ. ನಮ್ಮ ಮಗ ಬಂದಾಗ ಮಾಡ್ರಪ್ಪ, ಇದನ್ನ ಇನ್ಸ್ಟಾಗ್ರಾಮ್ ಅಂತೆ, ಇದು ಫೇಸ್ಬುಕ್ ಅಂತೆ, ಇದು ಅದಕ್ಕಂತ ಹಾಕಪ್ಪ ಅಂತ. ಫಾರ್ ಎಕ್ಸಾಂಪಲ್ ದಯವಿಟ್ಟು ನನ್ನೆಲ್ಲ ಕ್ಷಮಿಸ್ಬೇಕು. ಯಾಕೆಂದ್ರೆ ಇವತ್ತು ನನಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದು ನೋಡಿ DM ಇನ್ಬಾಕ್ಸ್ಗಳು ಎಷ್ಟು ಸಾರ ಬಂದಿದೆ ಅಂದ್ರೆ ಕೊಲಾಬ್ಸು, ನಮಗೆ ವ್ಯೂ ರಿಕ್ವೆಸ್ಟ್, ಅಕ್ಸೆಪ್ಟ್ ರಿಕ್ವೆಸ್ಟ್ ಅದೇನೋ ಬರುತ್ತೆ. ನಾವೊಂದು 5 ಮಾಡ್ತೀನಿ, ಇರಿಟೇಟ್ ಆಗುತ್ತೆ ಹೇಳಿ. ನಾಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಇಟ್, ಬಿಕಾಸ್ ಐ ಕ್ಯಾನಾಟ್ ಡೂ ಇಟ್. ಯಾಕೆಂದ್ರೆ ನಾವು ಅದಕ್ಕೆ ಯೂಸ್ ಆಗಿಲ್ಲ. ಓಕೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ, ನಮಗೆ ಮಾಡ ಅಭ್ಯಾಸ ಇಲ್ಲ. ಇಷ್ಟರಲ್ಲೇ ಐ ಆಮ್ ಗೋಯಿಂಗ್ ಟು ಅಪಾಯಿಂಟ್ somebody to handle my social media. ಅದನ್ನ ಅವ್ರ ಕೈಲಿ ಮಾಡಿಸಿ. ಓಕೆ ಕಿಟ್ಟಿ ಸರ್ ಸೋಷಿಯಲ್ ಮೀಡಿಯಾ ಇಬ್ರು ಹೇಳೋದು ಈಗ ಅದೇ ಕೆಲಸಕ್ಕೆ ಅಂತಾನೆ ನಮ್ಮ ಆಫೀಸಲ್ಲಿ ಉದಯ್ ಅಂತ ನಮ್ಮ ಹೆಂಡತಿ ಅಸಿಸ್ಟೆಂಟ್ ಇದ್ದಾನೆ, ಅವನು ಹ್ಯಾಂಡಲ್ ಮಾಡ್ತಾನೆ. ನನ್ನ ಮಗಳು ಅಂತಾಳಪ್ಪ ಪ್ಲೀಸ್ ಬಾ ಅಪ್ಡೇಟ್ ಆಗಿ ಬೇಡ ತಾಯಿ, ನಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ನಾವು ಕಲ್ತ್ಕೊಂಡಿದ್ದೀವಿ, ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮಪ್ಪ ಅಮ್ಮ ಈಗ ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ, ನೀವು ಎಷ್ಟು ಮಾಡ್ತೀವಿ, ನಿಮ್ಮ ಮಕ್ಕಳು ಬಂದು ನಿಮ್ಗೆ ಹೇಳ್ತಾರ ಅಪ್ಡೇಟ್ ಆಗಿ ಅಮ್ಮ ಅಂತ ಅವಳ ಮಗನ ಬಂದು ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಬೇಡ ನಾವಿವಾಗ ಏನ್ ಕಲ್ತ್ಕೊಂಡ್ ಬಂದಿದ್ದೀವಿ, ಆರಾಮಾಗಿದ್ದೀವಿ, ನೀವೆಲ್ಲ ಇದ್ದಾರೆ ಬುದ್ಧಿವಂತರ ಮಕ್ಕಳು. ನಾವು ಬಂದು ಕೂತ್ಕೊಂಡು ಮಾತಾಡಿದಾಗ ಎಲ್ಲೆಲ್ಲಿ ತ್ಯಾಗ ಮಾಡ್ತೀರೋ ಮಾಡಿ. ಆದ್ರೆ ಒಂದೇ ಕೇಳ್ಕೊಳ್ಳೋದು, ಸಿನಿಮಾ ಬಗ್ಗೆ ಅಥವಾ ಯಾವುದೋ ಒಂದು ಕೃತಿ ಬಗ್ಗೆನೇ ಸರಿ, ಯಾವುದೇ ವಿಚಾರದ ಬಗ್ಗೆ ಅಂದ್ರು ನೋಡಿ ಅಧ್ಯಯನ ಮಾಡಿ ದೀರ್ಘವಾಗಿ ಯೋಚಿಸಿ ನಂತರ ಅದನ್ನು ನೀವು ಟ್ಯಾಗ್ ಮಾಡಬೇಕು. ಈ ಕೆಲವು ನಾನ್ಸೆನ್ಸ್ಗಳಿದಾವೆ, ಅನ್ವಾಂಟೆಡ್ ಮಾತಾಡಿ ಅನ್ವಾಂಟೆಡ್ ಪೋಸ್ಟ್ ಮಾಡಿ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ. ನಮ್ಮ ಕನ್ನಡಿಗರೇ ಅದರಲ್ಲಿ ಆ ಥರ ಕಮೆಂಟ್ಸ್ ಆಗ್ತಾರಲ್ಲ, ತುಂಬಾ ಬೇಜಾರಾಗುತ್ತೆ. ಇಟ್ ಇಸ್ ಅನ್ನೆಸೆಸರಿ. ಬೇಕಾದ್ರೆ ರಿಟಾಲಿಯೇಟ್ ಮಾಡ್ಬೋದು ನಾವು, ಬಟ್ ಎಲ್ಲೋ ಒಂದ್ ಕಡೆ ಒಂದು ಬೇಜಾರಾಗುತ್ತೆ. ಸಿ ವೆನ್ ಯು ಸೇ ಸಮಥಿಂಗ್, ಮೇಕ್ ಶೋರ್ ಯು ಸೇ ಟು ದ ರೆಸ್ಪಾನ್ಸಿಬಿಲಿಟಿ. ಇದಂಗೆ ಇವನದು ಇವನ್ ಕೆಲಸ ಇಷ್ಟೇ ಯಾಕೆ ಬೇಕು? ಸಿ ನೋಬಡಿ ಇಸ್ ಪರ್ಫೆಕ್ಟ್. ಎಲ್ಲ ನಿನ್ನೆ ಮೊನ್ನೆ ಬಂದಿರೋ ಮಕ್ಕಳು ನೀವು. ನಾವು ಸಿನಿಮಾ ಶುರು ಮಾಡಿ 26-27 ವರ್ಷ ಆಗಿದೆ. ಅವ್ರದ್ದು 100 ವರ್ಷದ ಕಂಪನಿ. ಇವ್ರು 33 ವರ್ಷ 34 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. ನೀವು ನೆನ್ನೆ ಬಂದು ಮಾತಾಡ್ಬಿಟ್ಟು ಇವ್ನು ಹಂಗ್ ಮಾಡ್ದ ಅಂತ ಬಂದ್ಬಿಟ್ರೆ ಕುಂಡಿ ಮೇಲೆ ಕೊಡಬೇಕು ಅನ್ಸುತ್ತಾರೆ. ಅಲ್ಲ ಕಮೆಂಟ್ ಆಗ್ತಿರೋ ಶ್ರೀರಾಮಚಂದ್ರನ ಫಸ್ಟ್ ನೀನೇನು ನೋಡ್ಕೊ, ಆಮೇಲೆ ಬೇರೆಯವ್ರು. ಆಮೇಲೆ ನೀನ್ ಮಾತಾಡ್ತಾ ಇರೋದು ನಮ್ಮ ಕನ್ನಡ ಪ್ರತಿಭೆಗಳು. ಇದನ್ನೇ ಅವ್ನು ಇನ್ನೊಬ್ಬನ ಬಗ್ಗೆ ಮಾತಾಡ್ಲಿ, ಇನ್ನೊಬ್ಬನ ಬಗ್ಗೆ ಕಮೆಂಟ್ ಮಾಡ್ಲಿ, ಹಾಗೆ ಅದೆಲ್ಲ ಬೇರೆ ಒಂದು ಇಂಡಸ್ಟ್ರಿ ಹೀರೋಯಿನ್ ಆಗಿ ಕಮೆಂಟ್ ಮಾಡಿ ಅದು ಧೈರ್ಯ ಅಲ್ಲ. ಯಾಕೆಂದ್ರೆ ನಾವು ಕನ್ನಡಿಗರು, ನಾವು ಒಳ್ಳೆಯವರು ಸರ್, ನಾವು ರಿಯಾಕ್ಟ್ ಮಾಡೋದು. ಬಟ್ ರಿಯಾಕ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಇಟ್ ಇಸ್ ಗೋಯಿಂಗ್ ಟು ಗೋ ಟು ಅನದರ್ ಲೆವೆಲ್. ಬಟ್ ಏನಂದ್ರೆ ನಮಗೆ ನಮ್ಮ ಜನದ ಮೇಲೆ ಒಂದು ಪ್ರೀತಿ ಇರುತ್ತೆ. ಡೋಂಟ್ ಟೇಕ್ ಅಡ್ವಾಂಟೇಜ್ ಆಫ್ ದಟ್. ಸರ್ ನಿಮ್ಮ ಡೈರೆಕ್ಷನ್ ಮೇಲೆ ಒಂದು ಕುತೂಹಲ, ಯಾವ ಸಿನಿಮಾ ಪಾರ್ಟ್ 2 ಮಾಡ್ತೀರಾ ಸರ್? ಅದೊಂದು ಅಥವಾ ಒಂದು ಮಾತ್ರ ಹೇಳ್ತೀನಿ, ಆ ಸಿನಿಮಾ ಯಾವತ್ತು ಅನೌನ್ಸ್ ಮಾಡ್ತೀನಿ ಇಡೀ ಕರ್ನಾಟಕ ವಿಲ್ ಅನೌನ್ಸ್ ಮಾಡಿ, ಅದು ಮಾತ್ರ ಗ್ಯಾರಂಟಿ. ಸರ್ ಯಾವ ತರ ಮಾಡ್ತೀರಾ? ತಂದೆದೇನಾದ್ರು ತಗೋತೀರಾ? ಏನೂ ಹೇಳೋದಿಲ್ಲ. ಸರ್ ಕಮಿಂಗ್ ಟು ಟೆರರ್, ಈ ಸಿನಿಮಾ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಸರ್? ಎಕ್ಸೈಟ್ಮೆಂಟ್ ಇದೆ, ಸ್ವಲ್ಪ ಎಲಿಮೆಂಟ್ ಆಫ್ ಫಿಯರ್ ಇದೆ. ಶುಕ್ರವಾರ ಬೆಳಗ್ಗೆ ಮಾರ್ನಿಂಗ್ ಶೋ ಮುಗಿಯೋ ತನಕ ನನಗೆ ಕಾನ್ಫಿಡೆನ್ಸ್ ಏನು, ಜನ ಡೆಫಿನೆಟ್ ಆಗಿ ಸಿನಿಮಾ ಎಂಜಾಯ್ ಮಾಡ್ತಾರೆ. ಅಂಡ್ ದೇ ವಿಲ್ ಟಾಕ್ ಅಬೌಟ್ ದ ಫಿಲ್ಮ್ ಟು ಅದರ್ಸ್ ಟು ಕಮ್ ವಾಚ್. ಯಾಕೆಂದ್ರೆ ಆ ಸಿನಿಮಾದಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಇದೆ, ಇಷ್ಟು ಜನ ನಟರಿದ್ದಾರೆ, ಅವ್ರನ್ನೆಲ್ಲಾರು ನೋಡೋ ಕುತೂಹಲ ಅವ್ರಿಗೂ ಇರುತ್ತೆ. ಬಂದು ಎಂಜಾಯ್ ಮಾಡಿ, ಸಾಂಗ್ಸ್ ಎಂಜಾಯ್ ಮಾಡ್ತಾರೆ, ಫೈಟ್ಸ್ ಎಂಜಾಯ್ ಮಾಡ್ತಾರೆ, ಅಂಡ್ ನಮ್ಮೆಲ್ಲ ಪರ್ಫಾರ್ಮೆನ್ಸ್ಗಳು ಎಂಜಾಯ್. ಆದಿನ್ ಪ್ರೀತಿಸೋರು, ದೇವ್ ಸರ್ ಪ್ರೀತಿಸೋರು, ಕೋಟೆ ಪ್ರೀತಿಸೋರು, ಶಶಿ ಸರ್ ಪ್ರೀತಿಸೋರು, ಕುಮಾರ್ ಬಂಗಾರ ಪ್ರೀತಿಸೋರು, ನನ್ನ ಕಲೆಕ್ಟಿವ್ ಅಲ್ಲಿ ಧರ್ಮನ್ ಪ್ರೀತಿಸೋರು, ಈ ರೀತಿ ತುಂಬಾ ಕಲಾವಿದರ ದಂಡೆ ಅಲ್ಲಿದೆ. ಬನ್ನಿ, ನಿಮ್ಮ ನೆಚ್ಚಿನ ಕಲಾವಿದರನ್ನ ಬಂದು ಎಂಜಾಯ್ ಮಾಡಿ, ಖುಷಿ ಪಡಿ, ಒಂದು ಹಬ್ಬ ಆಚರಿಸೋಣ. ಏಪ್ರಿಲ್ 10ಕ್ಕೆ ಹಬ್ಬ ಶುರುವಾಗುತ್ತೆ. ನೋಡೋಣ, ಇದೇ ಏಪ್ರಿಲ್ 10ನೇ ತಾರೀಕು ನಿಮ್ಮ ಹತ್ತಿರ ಮಂದಿರಗಳಲ್ಲಿ ಟೆರರ್ ಸಿನಿಮಾ ರಿಲೀಸ್ ಆಗ್ತದೆ. ಅದೇ ಮಾಡಿ ನೋಡಿ ಅಂತ ಹೇಳ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.